ನಿಮ್ಮೆಲ್ಲರಿಗೂ ಸದಾ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಶುಭಾಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್. ಹೇಗಿದ್ದೀರಿ ದೇವಚಂದ್ರೆ? ನಾನು ನೆನೆಸುತ್ತೇನೆ ನೀವೆಲ್ಲರೂ ಸದಾ ಸುಕ್ಷೇಮದಿಂದ ಇದ್ದೀರಿ ಎಂಬುದಾಗಿ. ಪ್ರಾರ್ಥನೆ ಮಾಡಿದ್ದೀರಾ? ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರಾ? ದೇವರ ಸನ್ನಿಧಾನದಲ್ಲಿ ಪ್ರತಿ ದಿನವೂ ಸದಾ ಉದಯವನ್ನು ನಾವು ಮುಂಗುಳುವುದು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿದ ನಂತರವೇ ನಮ್ಮ ಮನೆ ಬಾಗಿಲನ್ನು ದಾಟಿ ನಾವು ಹೊರಗಡೆ ಬರುವಂತರಾಗೋಣ. ಯಾಕೆಂದರೆ ಕಾಲವು ಈ ಸಮಯಗಳು ಬಹು ಕೆಟ್ಟದ ಆಗಿರುವುದರಿಂದ ದೇವರ ಸನ್ನಿಧಾನದಲ್ಲಿ ನಮ್ಮ ದಿನದ ಎಲ್ಲ ವಿಧವಾದ ಪ್ರಯಾಣವನ್ನು ಕರ್ತನ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿದ್ದೇವಾ, ನೀನು ಕಾಪಾಡು ಎಂಬುದಾಗಿ ನಾವು ಮನೆ ಬಿಟ್ಟು ಹೊರಗೆ ಬರೋಣ. ಮತ್ತೆ ಮನೆಗೆ ಬಂದಾಗ ಕೃತಜ್ಞತಾ ಸ್ತೋತ್ರಗಳನ್ನು ದೇವರಿಗೆ ಸಲ್ಲಿಸುತ್ತಾ ಆತನ ನಾಮವನ್ನು ಘನಪಡಿಸುವಂತರಾಗೋಣ. ಪ್ರತಿ ದಿನವೂ ಸದಾ ಮಿಸ್ ಮಾಡದೆ ಕುಟುಂಬ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾದಂಥ ಪ್ರಕಟಣೆ ಜೂನ್ 6 ಮತ್ತು 7ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಈ 2 ದಿನಗಳ ಕಾಲ ತುಮಕೂರು ಪಟ್ಟಣದಲ್ಲಿ ಉಪವಾಸ ಪ್ರಾರ್ಥನೆ ಇರುವಂಥದ್ದಾಗಿದೆ. 6 ಮತ್ತು 7ನೇ ತಾರೀಕು ಶನಿವಾರ ಭಾನುವಾರ ಬಕ್ರೀದ್ ರಜಾ ಇರೋದರಿಂದ ಮತ್ತೆ ಭಾನುವಾರ ಕರ್ತನ ಸಂಸ್ಕಾರ ಭೋಜನ ಇರೋದರಿಂದ ದೇವರ ಮಕ್ಕಳೇ 2 ದಿನಗಳ ಕಾಲ ಈ ಉಪವಾಸ ಪ್ರಾರ್ಥನೆಯಲ್ಲಿ ಬಂದು ನೀವು ಭಾಗವಹಿಸಿ. ಯಾಕೆಂದರೆ 6 ತಿಂಗಳ ಕಾಲ ದೇವರು ನಮಗೆ ಸುಕ್ಷೇಮವಾಗಿ ನಡೆಸಿ 6 ತಿಂಗಳಲ್ಲಿ ಹಾದು ಬರುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ದಿನಾಂಕ ಸ್ತೋತ್ರವಾಗಲಿ. ಮಧ್ಯ ವರ್ಷದಲ್ಲಿ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಅದಕ್ಕಾಗಿ ಕೃತಜ್ಞತೆಯೊಡೆಯನ್ನು ಬರೋಣ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳಿಗೆ ಕಾರ್ಪೊರೇಟ್ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮತ್ತೆ ಅಡ್ಮಿಷನ್ಸ್ಗೋಸ್ಕರವಾಗಿ, ಮೆಡಿಕಲ್ ಇಂಜಿನಿಯರಿಂಗ್ಗೋಸ್ಕರವಾಗಿ ನೀವು ಪ್ರಯಾಸಪಟ್ಟು ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಅಡ್ಮಿಷನ್ ವಿಷಯದಲ್ಲಿ ಪ್ರಯಾಸ ಪಡ್ತಿರುವುದಾದರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿರಿ ಮತ್ತು ನೀವು ಕುಟುಂಬವಾಗಿ ಬನ್ನಿರಿ. ಯೇಸುವಿನ ನಾಮದಲ್ಲಿ ಅವರ ವಿದ್ಯಾಭ್ಯಾಸ, ಅವರ ಹೈಯರ್ ಸ್ಟಡೀಸನ್ನು ದೇವರು ಇನ್ನೂ ಉನ್ನತವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿಕ್ಕಾಗುವ ಹಾಗೆ 2 ದಿನಗಳ ಕಾಲ ದೇವ ಮಂದಿರದಲ್ಲಿ ನಾವು ಉಪವಾಸವಿದ್ದು ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಅಗತ್ಯತೆಗಳಿಗಾಗಿ, ನಿಮ್ಮ ಬಿಸ್ನೆಸ್ಗಳಿಗಾಗಿ, ನಿಮ್ಮ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅದಕ್ಕಾಗಿ ಈಗಲೇ ಆ 2 ದಿನಗಳನ್ನು ನೀವು ನೋಟ್ ಮಾಡಿಕೊಂಡು ಆ ದಿನಗಳಲ್ಲಿ ಬಿಡುವು ಮಾಡಿಕೊಂಡು ದೇವ ಮಂದಿರದಲ್ಲಿ ನೀವು ತಂಗಬಹುದು. ದಿನಾಂಕ ಸ್ತೋತ್ರವಾಗಲಿ. ಬಹಳ ಅದ್ಭುತವಾದಂಥ ದೊಡ್ಡದಾದಂಥ ದೇವ ಮಂದಿರ ಇದಾಗಿರುವಂಥದ್ದಾಗಿದೆ. ಉಳಿದುಕೊಳ್ಳುವುದಕ್ಕೂ ಸದಾ ವ್ಯವಸ್ಥೆ ಇರುವಂಥದ್ದಾಗಿದೆ. ಸಹೋದರರಿಗೆ ಸಪರೇಟ್ ಆಗಿ ಮತ್ತು ಸಹೋದರಿಯರಿಗೆ ಸಪರೇಟ್ ಆಗಿ ಉಳಿದುಕೊಳ್ಳುವಷ್ಟು ಸ್ಥಳ ದೇವ ಮಂದಿರದಲ್ಲಿ ಇರುವಂಥದ್ದಾಗಿದೆ. ಒಂದು ದಿನ ಶನಿವಾರ ಪರಿಪೂರ್ಣವಾಗಿ ಫಾಸ್ಟಿಂಗ್ ಪ್ರೇಯರ್, ಆನ್ಲೈನ್ ಪ್ರೇಯರ್ ಮುಗಿಸಿಕೊಂಡು ಮಾರನೇ ದಿನ ಮಧ್ಯಾಹ್ನದ ತನಕ ನಾವು ಉಪವಾಸವಿದ್ದು ಕರ್ತನ ಸಂಸ್ಕಾರ ಭೋಜನ ತೆಗೆದುಕೊಂಡು ಹೋಗುವುದಕ್ಕೆ ನಾವು ಸಿದ್ಧರಾಗಿ ಬರೋಣ. ಈ ಸಂಗತಿಗಳನ್ನು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧುಗಳಿಗೂ ನೀವು ತಿಳಿಸಿರಿ. ಪ್ರತ್ಯೇಕವಾಗಿ 2 ದಿನಗಳ ಕಾಲ ಸಿಸ್ಟರ್ ಮೋನಿಕಾ ಮತ್ತು ನಾವು ಕುಟುಂಬ ಸಮೇತವಾಗಿ ನಿಮ್ಮ ಸೇವೆ ಮಾಡುವುದಕ್ಕೆ, ದೇವರ ವಾಕ್ಯವನ್ನು ಮತ್ತು ಆತ್ಮಿಕವಾದಂಥ ಬಲ ಹೊಂದುವುದಕ್ಕೆ ನಿಮಗೆ ಬೇಕಾದಂಥ ಪ್ರಯಾಸವನ್ನು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ 2 ದಿನಗಳ ಕೂಟದಲ್ಲಿ ಇಷ್ಟು ದಿನ ಕಾಣದೇ ಇರುವಂಥ ಅತಿಶಯವಾದಂಥ ಕಾರ್ಯಗಳು, ಅದ್ಭುತವಾದಂಥ ಸ್ವಸ್ಥತೆ, ಬಿಡುಗಡೆಯನ್ನು ಹೊಂದುವುದಕ್ಕಾಗಿ ತಪ್ಪದೇ ರೀತಿಯಲ್ಲಿ ಬನ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶನರೇ, ಈ ಭಾನುವಾರ ಪ್ರತ್ಯೇಕವಾಗಿ ಬೆಂಗಳೂರು ಪಟ್ಟಣದಲ್ಲಿ ಕರ್ತನ ಸಂಸ್ಕಾರ ಭೋಜನ ಇರುವಂಥದ್ದಾಗಿದೆ. ಸರಿಯಾಗಿ 7 ಗಂಟೆಗೆ ಆರಾಧನೆ ಪ್ರಾರಂಭವಾಗ್ತದೆ. ನಿಮಗೆ ನಾನು ಹೇಳ್ತಿರುವಂಥ ಸಂಗತಿ ಏನಂದರೆ, ಯಾರು ಮೊದಲ ಸಮಯದಲ್ಲಿ ಅರ್ಲಿ ಮಾರ್ನಿಂಗ್ ಯಾರು ದೇವರ ಭಾನುವಾರದ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅವರಷ್ಟು ಭಾಗ್ಯವಂತರು ಯಾರೂ ಇಲ್ಲ. ಯಾವಾಗಲೂ 10 ಗಂಟೆ, 10:30, 11 ಗಂಟೆ ಬಿಡು, ಲೇಟಾಗಿ ಹೋಗೋಣ ಅಂತ ಹೇಳಿ ಒಂದು ವೇಳೆ ನೀನು ನೆಗ್ಲೆಕ್ಟ್ ಮಾಡ್ತಾ ಇರುವುದಾದರೆ ನಿನ್ನ ಲೈಫಲ್ಲಿ ನಿನ್ನ ಪ್ರಾರ್ಥನೆಗಳಿಗೂ ದೇವರು ನೆಗ್ಲೆಕ್ಟ್ ಮಾಡ್ತಾನೆ. ನಿನ್ನ ಆತ್ಮಿಕತೆ ಜೀವಿತ ನೆಗ್ಲೆಕ್ಟ್ ಆಗಿರ್ತದೆ. ನಿನ್ನ ಕುಟುಂಬದಲ್ಲಿ ಎಲ್ಲವೂ ಸಹ ಕೊರತೆಗಳಿಂದ ಇರ್ತದೆ. ಅದಕ್ಕಾಗಿಯೇ ಅಷ್ಟು ಬೇಗನೆ ನಮ್ಮ ಸಭೆಯ ಎಲ್ಲ ಮಕ್ಕಳು 7 ಗಂಟೆಗೆ ಸಿದ್ಧರಾಗಿ ಬರ್ತಾರೆ. ಆ ಬೆಂಗಳೂರಿನ ಬಾಣಸ್ವಾಡಿ, ಹೊರಮಾವು, ಜಯಂತಿ ಸರ್ಕಲ್
2ನೇ ಕಾಂಪೌಂಡ್ನಲ್ಲಿ ನಮ್ಮ ಸಭೆ ಇರುವಂಥದ್ದಾಗಿದೆ. ಆ ಸುತ್ತಮುತ್ತಲಿರುವಂಥ ಜನರಿಗೆ ಮುಕ್ತವಾಗಿ ನಾವು ಆಹ್ವಾನವನ್ನ ಮಾಡುತ್ತೇವೆ. ಬನ್ನಿರಿ, ನಿಮ್ಮ ಆಶೀರ್ವಾದವನ್ನು ನೀವು ಕಳ್ಕೊಳ್ಬೇಡ್ರಿ. 7 ಗಂಟೆಗೆ ಬಂದು 9 ಗಂಟೆಗೆ ಆರಾಧನೆ ಮುಗಿಸಿ ಮತ್ತೆ ಆ ದಿನದ ಎಲ್ಲ ಪ್ರಯಾಣಗಳಲ್ಲಿ ಆ ವಾರ ಪೂರ್ತಿ ದೇವರು ಪರಲೋಕದ ಮಹಿಮೆಯನ್ನು ನಿಮ್ಮನ್ನು ನಡೆಸುವಂತನಾಗಿದೆ. ಪ್ರತಿ ಭಾನುವಾರ ತುಮಕೂರು ಪಟ್ಟಣದಲ್ಲಿ 9ವರೆಗೆ ಸಿಸ್ಟರ್ ಮೋನಿಕಾ ಆರಾಧನೆಯನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ. ತುಮಕೂರು ಪಟ್ಟಣದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಅನೇಕ ಮಕ್ಕಳು ಇವತ್ತು ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದಾರೆ, ಬಿಡುಗಡೆಗಳನ್ನ ಹೊಂದುತ್ತಾ ಇದ್ದಾರೆ, ದೇವರ ವಾಕ್ಯದಲ್ಲಿ ಸದೃಢಗೊಳ್ಳುತ್ತಾ ಇದ್ದಾರೆ. ಈ ಜೀವವುಳ್ಳ ಆರಾಧನೆ ಸರಿಯಾಗಿ 9:30 ಗಂಟೆಗೆ ನಡೆಯಲಿಕ್ಕಿದೆ. ನೀವೆಲ್ಲರೂ ಸದಾ ಭಾನುವಾರದ ಆರಾಧನೆಗಳಲ್ಲಿ ಕೂಡಿಕೊಂಡು ಬಂದು ದೇವರ ನಾಮವನ್ನು ನೀವು ಘನಪಡಿಸಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಸದಾ ಸಾವಧಾನವಾಗಿ ಕೂತ್ಕೊಂಡು ದೇವರ ಸಂದೇಶವನ್ನು ಕೇಳುವಂತವರಾಗೋಣ. ಬಹಳ ದಿವ್ಯವಾದಂತ ಒಂದು ಸಂದೇಶವನ್ನು ದೇವರು ಇವತ್ತು ಹೊತ್ತು ತರ್ತಾ ಇದ್ದಾರೆ. ಶ್ರದ್ಧಾ ಭಕ್ತಿಯಿಂದ ನಾವು ಕೇಳುವಂತವರಾಗೋಣ. ಪ್ರೀತಿಯುಳ್ಳ ದೇವಶಂಡ್ರೆ, ಇವತ್ತು ಸಂದೇಶದ ಸಾರಾಂಶ, ಅದರ ಪೀಠಿಕೆ ಇದಾಗಿರುವಂತದ್ದಾಗಿದೆ. ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲೇನೆ ಉತ್ತರ ಕೊಡುವ ದೇವರು. ಪ್ರಾರ್ಥಿಸುವುದಕ್ಕಿಂತ ಮೊದಲೇ ಉತ್ತರ ಕೊಡುವಂತಹ ದೇವರು. ಆಶ್ಚರ್ಯಕರವಾಗಿ ನಿಮಗೆ ಅನ್ನಿಸಬಹುದು, ಇದು ನಿಜಾನ? ಹಾಗಾಗುತ್ತಾ? ನಾವೆಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮ್ಮ ಪ್ರಾರ್ಥನೆಗಳಿಗೆ ಪ್ರತ್ಯುತ್ತರ ಸಿಗುತ್ತಾ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡಿದ ಕೆಲವು ದಿನಗಳಲ್ಲಿ ನಮಗೆ ಉತ್ತರ ಸಿಗುತ್ತದೆ. ಹೇಗೆ ಪಾಸ್ಟ್ರೆ ಪ್ರಾರ್ಥನೆ ಮಾಡುತ್ತಲೇ ಉತ್ತರ ಸಿಗುತ್ತದೆ ನೀವು ಹೇಳಬಹುದು. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಈ ಮಾತು ಬರೆಯಲ್ಪಟ್ಟಿದೆ. ಯೆಶಾಯ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯದ 24ನೇ ವಚನವನ್ನ ನಾವು ಓದಿ ಕೇಳಿಸಿಕೊಳ್ಳುವಂತರಾಗೋಣ. 65ನೇ ಯೆಶಾಯ ಪ್ರವಾದನೆ ಗ್ರಂಥ. ನಿಮ್ಮ ಹತ್ರ ಬೈಬಲ್ ಇರುವುದಾದ್ರೆ ನೀವು ತೆಗೆದು ಅದನ್ನ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ದೇವರಿಗೆ ಸ್ತೋತ್ರವಾಗಲಿ. 65ನೇ ಅಧ್ಯಾಯದ 24ನೇ ವಚನ. ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ಅದ್ಭುತವಾದಂತಹ ವಚನ ನೋಡ್ರಿ. ಆಗ ಅವರು ಬೇಡುವುದರೊಳಗೆ ನಾನು ಅವರಿಗೆ ಸದುತ್ತರವನ್ನು ದಯಪಾಲಿಸುವೆನು. ಅವರು ಹೇಳುತ್ತಿರುವಾಗಲೇ ಇನ್ನು ಮಾತನಾಡುತ್ತಿರುವಾಗಲೇ ಕೇಳುವೆನು. ಹಲ್ಲೆಲೂಯಾ. ಎಷ್ಟೊಂದು ಅದ್ಭುತವಾದಂತಹ ವಚನ ಪ್ರೀತಿಯುಳ್ಳ ದೇವಶಂಡ್ರೆ. ದೇವರಿಗೆ ಸ್ತೋತ್ರವಾಗಲಿ. ಅವ್ರು ಬೇಡುತ್ತಿರುವಾಗಲೇ ನಾನು ಸದುತ್ತರವನ್ನ ದಯಪಾಲಿಸುತ್ತೇನೆ. ಅವರಿನ್ನು ಮಾತನಾಡುತ್ತಿರುವಾಗಲೇ ನಾನು ಅವರಿಗೆ ಉತ್ತರವನ್ನು ಕೊಡುತ್ತೇನೆ ಎಂಬುದಾಗಿ. ಹೌದು, ಒಬ್ಬ ಭಕ್ತನು ಹೀಗೆ ಹೇಳುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಇಡೀ ಪ್ರಪಂಚ, ಅದರಲ್ಲಿರುವಂತಹ ಸಮಸ್ತವನ್ನ ದೇವರ ಹಸ್ತ ಪರಿಪಾಲನೆ ಮಾಡುವಂಥದ್ದಾಗಿದೆ. ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಂದನ್ನ ದೇವರ ಹಸ್ತ ಪರಿಪಾಲನೆ ಮಾಡುವಂಥದ್ದಾಗಿದೆ. ಆದರೆ ಪ್ರಾರ್ಥನೆ ಆ ದೇವಾದಿ ದೇವರನ್ನ, ಆತನ ಪರಿಶುದ್ಧವಾದ ಹಸ್ತವನ್ನ, ಆತನ ಸಿಂಹಾಸನವನ್ನ ಕದಲಿಸುವಂಥದ್ದಾಗಿದೆ ಎಂಬುದಾಗಿ ಆತನ ಹೇಳ್ತಾನೆ. ಎಷ್ಟೊಂದು ಮಹಿಮೆಯಾದಂತಹ ಮಾತು. ಅದಕ್ಕಾಗಿಯೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ವೇಳೆಯಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನು ಸಾರುವಾಗ, ಬೆಳಿಗ್ಗೆ ಪ್ರಾರ್ಥನೆ ಮಾಡಿದಿರಾ, ಮಧ್ಯಾಹ್ನ ಪ್ರಾರ್ಥನೆ ಮಾಡಿದಿರಾ, ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ನಿರಂತರವಾಗಿ ಮಾಡ್ತಾ ಇದ್ದೀರಾ ಎಂಬುದಾಗಿ ನಿಮಗೆ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಒಂದೇ ಒಂದು ಕಾರಣಕ್ಕೆ. ನಮ್ಮ ದೇವರೇ ಪ್ರಾರ್ಥನೆಗಳನ್ನ ಕೇಳುವಂತಹ ದೇವರು. ಪ್ರಪಂಚದ ಯಾವ ಶಕ್ತಿಗಳು ಆತನನ್ನ ತಡೆದು ನಿಲ್ಲಿಸೋದಕ್ಕೆ ಆಗಲ್ಲ. ಪ್ರಾರ್ಥನೆ ಮಾತ್ರ ಆತನನ್ನ ತಡೆದು ನಿಲ್ಲಿಸುವಂಥದ್ದಾಗಿದೆ. ಅದಕ್ಕೆ ಪ್ರಾರ್ಥನೆಗೆ ದೇವರನ್ನೇ ತಡೆದು ನಿಲ್ಲಿಸುವಂತ ಶಕ್ತಿ ಇರುವುದರಿಂದ ಪ್ರಾರ್ಥನೆಯಲ್ಲಿ ನಾವು ನಿರಂತರವಾಗಿ ಪಳಗಬೇಕು. ಪ್ರಾರ್ಥನೆಯಲ್ಲಿ ನಿರಂತರವಾಗಿ ದೇವರೊಟ್ಟಿಗೆ ನಾವು ಜೀವಿಸಬೇಕು. ನೀವು ಈಗ ಕೇಳಬಹುದು, ಬೈಬಲ್ ಅಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಂತಹ ವ್ಯಕ್ತಿಗಳಿಗೆ ದೇವರು ಉತ್ತರ ಕೊಟ್ಟಿದ್ದಾನ? ಖಂಡಿತವಾಗಿಯೂ ದೇವರ ವಾಕ್ಯ ಎಂದೂ ಸಹ ಅದು ವ್ಯರ್ಥವಲ್ಲ. ದೇವರ ವಾಕ್ಯ ಎಂದು ಸುಳ್ಳಲ್ಲ. ದೇವರು ನುಡಿದ ಮಾತ್ರಕ್ಕೆ ಅದು ಎಲ್ಲರ ವೈಯಕ್ತಿಕವಾದಂತಹ ಬದುಕಿನಲ್ಲಿ ನೆರವೇರಿಸಿದ ನಂತರವೇ ಆ ಪ್ರಮಾಣವನ್ನ, ಆ ನಿಬಂಧನೆಯನ್ನ
ಆ ಒಡಂಬಡಿಕೆಯನ್ನು ಮಾಡಿಕೊಂಡಿರ್ತಾನೆ. ನೀವು ಬೇಡುವುದಕ್ಕಿಂತ ಮೊದಲೇನೆ, ನೀವು ಮಾತನಾಡುವುದಕ್ಕಿಂತ ಮೊದಲೇನೆ ಸದುತ್ತರವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಆತನು ಹೇಳಿದಂತ ಈ ಸಂಗತಿ ಬೈಬಲ್ ಅಲ್ಲಿ ಅನೇಕರ ಜೀವಿತದಲ್ಲಿ ನಡೆದು ಹೋಗಿದೆ. ಇವತ್ತು ದೇವರ ವಾಕ್ಯವನ್ನು ಸಾರುತ್ತಿರುವಂತಹ ನನ್ನ ಬದುಕಿನಲ್ಲಿ ಸದಾ ಅನೇಕ ಸಂದರ್ಭಗಳಲ್ಲಿ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅದ್ಭುತವಾದದ್ದನ್ನೇ ದೇವರು ನಮಗೆ ಕೊಡುತ್ತಾ ಬರ್ತಾ ಇದ್ದಾನೆ, ಕೊಡುತ್ತಲೇ ಇದ್ದಾನೆ. ಆದರೆ ಪ್ರಾಮುಖ್ಯವಾಗಿ ಎಲಿಯಾಜರನ ಜೀವಿತದಲ್ಲಿ ಇದು ಅಕ್ಷರಶಃ ನಡೆಯಿತು. ಎಲಿಯಾಜರನ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ಅಬ್ರಾಹಮನು, ಇಗೋ ನನ್ನ ಮಗನಾಗಿರುವಂತ ಈ ಇಸಾಕನಿಗೆ ನೀನು ಹೋಗಿ ನನ್ನ ಸ್ವಂತ ಸಂಬಂಧಿಕರು ಇರುವಂತ ಸಿರಿಯಾ ದೇಶಕ್ಕೆ ನೀನು ಹೋಗಿ ನನ್ನ ಮಗನಿಗೋಸ್ಕರವಾಗಿ ಒಂದು ಹೆಣ್ಣನ್ನ ನೀನು ಹುಡುಕಿ ತರಬೇಕೆಂಬುದಾಗಿ ಎಲಿಯಾಜರನನ್ನು ಕಳಿಸುತ್ತಾನೆ. ಕಳಿಸುವಂತಹ ವೇಳೆಯಲ್ಲಿ ಎಲಿಯಾಜರನು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ಆತನು ಅಬ್ರಹಾಮನ ಮಾತನ್ನ ಕೇಳಿದ ನಂತರ ಒಂದು ಪ್ರಾರ್ಥನೆ ಮಾಡುತ್ತಾನೆ. ಆ ಸಿರಿಯಾ ಪಟ್ಟಣವನ್ನ ಸಮೀಪಿಸುವುದಕ್ಕಿಂತ ಮೊದಲೇನೆ ದೇವರ ಹತ್ತಿರ ಹೀಗೆ ಮೊರೆಯನ್ನು ಇಡುತ್ತಾನೆ. ದೇವರೇ, ನನ್ನ ಯಜಮಾನನ ತಂದೆಯಾಗಿರುವಂತ, ನನ್ನ ಯಜಮಾನನ ದೇವರಾಗಿರುವಂತ ನಿನ್ನ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತೇನೆ. ಈ ಪಟ್ಟಣಕ್ಕೆ ನಾನು ಪ್ರವೇಶ ಮಾಡಿ ಆ ಬಾವಿಯ ಹತ್ತಿರ ನಾನು ಹೋಗುವಂತ ಸಂದರ್ಭದಲ್ಲಿ ಯಾರು ನನಗೂ ನನ್ನ ಒಂಟೆಗಳಿಗೂ ನೀರನ್ನ ಕೊಡುತ್ತಾರೋ ಅವಳೇ ನನ್ನ ದಣಿಯ ಮಗನಾಗಿರುವಂತ ಇಸಾಕನಿಗೆ ಹೆಂಡತಿ ಎಂಬುದಾಗಿ ನಾನು ನಂಬಿಕೆಯಿಂದ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈ ಕಾರ್ಯವನ್ನ ನೀನು ನಡೆಸಿಕೊಡುವುದಾದರೆ ದೇವರೇ ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿ, ದೇನಾಕ್ಕೆ ಸ್ತೋತ್ರವಾಗಲಿ, ಈ ಕಾರ್ಯವನ್ನ ಪ್ರಾರ್ಥನೆಯನ್ನ ಆತನು ಪ್ರಾರಂಭ ಮಾಡುತ್ತಾನೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಆದಿಕಾಂಡ 24ನೇ ಅಧ್ಯಾಯ 15ನೇ ವಚನದಿಂದ 27ನೇ ವಚನದ ತನಕ ಅದನ್ನು ಓದುವಂತಹ ಸಂದರ್ಭದಲ್ಲಿ ಅದು ಸ್ವಾರಸ್ಯಕರವಾದಂತ ಒಂದು ಸಂಗತಿಯಲ್ಲಿ ನಡೆಯುವುದನ್ನು ನಾವು ನೋಡುವಂತವರಾಗಿ, ಕರ್ತನ ಸನ್ನಿಧಾನದಲ್ಲಿ 24ನೇ ಅಧ್ಯಾಯದ 15ನೇ ವಚನ ಈಗ ನಾವು ಓದಿಕೊಳ್ಳುವಂತರಾಗೋಣ. 15ನೇ ವಚನ. ಅವನು ಹೀಗೆ ಅವನು ಹೀಗೆ ಪ್ರಾರ್ಥನೆ ಮಾಡುತ್ತಿರುವಾಗಲೇ ಅಬ್ರಹಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವಂತ ಮಿಲ್ಕಳ ಮಗನಾದ ಬೆತುವೇಲನಿಗೆ ಹುಟ್ಟಿದ ರೆಬೆಕ್ಕಳು ಹೆಗಲಿನ ಮೇಲೆ ಕೊಡವನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನ ಕಂಡನು. ಆ ಹುಡುಗಿ ಬಹು ಸುಂದರಿಯಾಗಿಯೂ ಇನ್ನು ಮದುವೆ ಇಲ್ಲದ ಕನ್ನಿಕೆಯಾಗಿಯೂ ಇದ್ದಳು. ಆಕೆ ಬುಗ್ಗಿಯ ಬಳಿಗೆ ಇಳಿದು ಕೊಡದಲ್ಲಿ ನೀರು ತುಂಬಿಕೊಂಡು ಮೇಲಕ್ಕೆ ಬಂದಾಗ ಆ ಸೇವಕನು ಓಡಿ ಬಂದು ಎದುರುಗೊಂಡು, ಅಮ್ಮ, ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡು ಎಂಬುದಾಗಿ ಕೇಳಲು ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರನ್ನ ತಂದುಕೊಡುತ್ತೇನೆ ಎಂದೇಳು. ಹಾಲೆಲೂಯಾ, ದೇನಾಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವರನ್ನ ಕೇಳ್ತಾ ಇದ್ದೀರಾ? ಎಲಿಯಾಜರನು ಪ್ರಾರ್ಥನೆ ಮಾಡಿ ಮುಗಿಸುವುದರ ಒಳಗಡೆ ದೇವರು ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆತನ ದಣಿಯಾದಂತ ಅಬ್ರಾಹಮನಿಗೆ ಸೊಸೆ, ಆತನ ಮಗನಾದ ಇಸಾಕನಿಗೆ ಹೆಂಡತಿಯಾಗಿ ರೆಬೆಕ್ಕಳನ್ನ ಇಲ್ಲಿ ಅನುಗ್ರಹಿಸ್ತಾ ಇದ್ದಾನೆ. ಆತನು ಬೇಡಿದು ಒಂದೇ, ನನಗೂ ನನ್ನ ಒಂಟೆಗಳಿಗೆ ಯಾರು ನೀರು ಕೊಡ್ತಾರೋ ಅವಳೇ ನನ್ನ ದಣಿಯ ಮಗನ ಹೆಂಡತಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಮುಗಿಸುವುದರ ಒಳಗಡೆ ದೇವರು ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾನೆ. ಹೌದು ಪ್ರೀತಿಯುಳ್ಳ ದೇವಶನ್ರೇ, ನಮ್ಮ ದೇವರು ಬೇಡುವುದಕ್ಕಿಂತ ಮೊದಲೇನೆ, ಮಾತು ಹೊರಗಡೆ ಬರುವುದಕ್ಕಿಂತ ಮೊದಲೇನೆ
ನಮಗೆ ಸದುತ್ತರವನ್ನು ದಯಪಾಲಿಸುವಂತ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಇವತ್ತು ದೇವರ ಸಂದೇಶವನ್ನ ಕೇಳುತ್ತಿರುವಂತ ದೇವ ಮಕ್ಕಳೇ, ನನ್ನನ್ನು ಎಚ್ಚರವಾಗಿ ಗಮನಿಸಿರಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಪ್ರಾರ್ಥನೆ ಮಾಡುತ್ತಲೇ ಪ್ರತ್ಯುತ್ತರ ಸಿಗಬೇಕಂದ್ರೆ 4 ವಿಶೇಷವಾದಂತ ಕಾರಣಗಳನ್ನ ನಿಮ್ಮ ಮಧ್ಯದಲ್ಲಿ ನಾನು ಮಾತನಾಡೋದಕ್ಕೆ ಇಷ್ಟಪಡುತ್ತೇನೆ. 4 ಸಂಗತಿಗಳು ನಮ್ಮ ಒಳಗಡೆ ಇರಬೇಕು. ಇಲ್ಲಿ ಎಲಿಯಾಜರನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಅವನ ಪ್ರಾರ್ಥನೆ ಅಷ್ಟು ದೇವರು ಕೇಳೋದಕ್ಕೆ ಪ್ರಾಮುಖ್ಯವಾದಂತ ಕಾರಣ, ಆ ಪ್ರಾರ್ಥನೆಯಲ್ಲಿ ಆತನ ಪ್ರಾರ್ಥನೆ ಏಕೀಭವಿಸಿ ಮಾಡಿದಂತ ಪ್ರಾರ್ಥನೆಯಾಗಿತ್ತು. ಯಾಕೆಂದ್ರೆ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ದೇವಕ್ಕೆ ಸ್ತೋತ್ರವಾಗಲಿ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 11ನೇ ವಚನದಲ್ಲಿ, ಭೂಲೋಕದಲ್ಲಿ ಎಲ್ಲಿ ಒಂದೇ ಮನಸ್ಸುಳ್ಳವರಾಗಿರುತ್ತಾರೋ, ಎಲ್ಲಿ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿರ್ತಾರೋ, ಅಂದ್ರೆ ಎಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡುತ್ತಾರೋ ಅವರ ಮಧ್ಯದಲ್ಲಿ ನಾನು ಇಳಿದು ಬರುತ್ತೇನೆ, ಅವರ ಪ್ರಾರ್ಥನೆಗಳಿಗೆ ನಾನು ಪ್ರತ್ಯುತ್ತರವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೀವು ಕೇಳಬಹುದು, ಹಾಗಾದ್ರೆ ಎಲಿಯಾಜರನು ಒಬ್ಬನೇ ಪ್ರಾರ್ಥನೆ ಮಾಡಿದನಲ್ಲ, ಅಲ್ಲಿ ಬೇರೆ ಯಾರು ಆತನ ಜೊತೆಯಲ್ಲಿ ಏಕೀಭವಿಸಿದ್ರು ಅಂತ ಒಂದು ವೇಳೆ ನಿಮಗೆ ಅರ್ಥ ಆಗಿರುವುದಾದ್ರೆ, ಯಾರು ಆತನೊಟ್ಟಿಗೆ ಏಕೀಭವಿಸಿದರು ಎಂಬುದಾಗಿ ನಿಮಗೆ ಗೊತ್ತಾಗಿರುವುದಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಆ ಎಲಿಯಾಜರನ ಪ್ರಾರ್ಥನೆಯನ್ನ ದೇವರು ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ಕಾರಣ, ಆತನು ಏಕೀಭವಿಸಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ. ಯಾರೊಟ್ಟಿಗೆ ಏಕೀಭವಿಸಿ ಪ್ರಾರ್ಥನೆ ಮಾಡಿದನು? ಬೈಬಲ್ ಹೇಳಿದರೆ, ಆತನೂ ಮೊಣಕಾಲನ್ನು ಹುರಿದನು ಮತ್ತು ಆತನ ಒಂಟೆಗಳು ಸದಾ ಮೊಣಕಾಲು ಹುರಿ ತಂದೆಯಾದ ದೇವರನ್ನ ಪ್ರಾರ್ಥನೆ ಮಾಡಿದುವಂತೆ. ಎಷ್ಟು ಅದ್ಭುತವಾದಂತಹ ಸಂಗತಿ ನೋಡ್ರಿ. ಬರೀ ಎಲಿಯಾಜರನ್ನು ಪ್ರಾರ್ಥನೆ ಮಾಡಿದ್ದಲ್ಲ, ಒಂಟೆಗಳಿಗೂ ಸದಾ ಪ್ರಾರ್ಥನೆಯನ್ನ ಕಲಿಸಿದಂತ ವ್ಯಕ್ತಿ ಎಲಿಯಾಜರನು. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುಟುಂಬ ಪ್ರಾರ್ಥನೆಗಳು ನಡೆಯುವಂತಹ ವೇಳೆಗಳಲ್ಲಿ ಅಥವಾ ಸಭೆಗಳಲ್ಲಿ ಸಾಮೂಹಿಕವಾಗಿ ನಾವು ಸೇರಿ ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಯಾವಾಗಲೂ ನಾವು ಏಕೀಭವಿಸಿ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ನಡೀತದೆ, ಬಿಡುಗಡೆಗಳು ನಡೀತದೆ, ಸ್ವಸ್ಥತೆಗಳು ನಡೀತದೆ. ಯಾಕೆಂದ್ರೆ ಏಕೀಭವಿಸಿ ಮಾಡುವಂತಹ ಪ್ರಾರ್ಥನೆಗಳಿಗೆ ದೇವರು ಪರಲೋಕವನ್ನೇ ಸೀಳಿ ಅವರ ಮಧ್ಯದಲ್ಲಿ ಆತನು ಪ್ರಸನ್ನನಾಗುವಂತವನಾಗಿದ್ದಾನೆ. ಮೇಲಂತಿಸ್ತಿನಲ್ಲಿ 120 ಜನರು ಅವರು ಏಕೀಭವಿಸಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ದೇವರು ಬೆಂಕಿಯ ಉಪಾದಿಯಲ್ಲಿ ಅವರ ಮಧ್ಯದಲ್ಲಿ ಇಳಿದು ಬಂದು ಅವರನ್ನ ಅಭಿಷೇಕಿಸಿದಂತ ಸಂಗತಿಗಳನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಏಕೀಭವಿಸಿ ಪ್ರಾರ್ಥನೆ ಮಾಡಿದಂತ ಕೊರ್ನೆಯಲನ ಕುಟುಂಬದಲ್ಲಿ ಪರಲೋಕದ ದರ್ಶನಗಳಿಂದ ದೇವರು ತುಂಬಿದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಏಕೀಭವಿಸಿ ಮಾರ್ಕನ ಮನೆಯಲ್ಲಿ ಸಭೆಯಾಗಿ ಪ್ರಾರ್ಥನೆ ಮಾಡಿದಂತ ಆ ಪ್ರಾರ್ಥಿಸುವಂತ ಪ್ರಾರ್ಥನೆಗಾರರ ಆ ಮಾರ್ಕನ ಮಧ್ಯದಲ್ಲಿ, ಮನೆಯ ಮಧ್ಯದಲ್ಲಿ ಸೆರೆಮನೆಯಲ್ಲಿದ್ದಂಥ ಪೇತ್ರನನ್ನ ದೇವರು ಬಿಡಿಸಿ ಅಲ್ಲಿ ಕರೆ ತಂದದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಅದಕ್ಕಾಗಿ ನೀವು ಯಾವಾಗಲೇ ಪ್ರಾರ್ಥನೆ ಮಾಡಿರಿ, ಎಂಥ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಕುಟುಂಬವಾಗಿ ಪ್ರಾರ್ಥನೆ ಮಾಡುವುದಾದರೆ ಕರ್ತನ ಸನ್ನಿಧಾನದಲ್ಲಿ ಏಕ ಮನಸ್ಸುಳ್ಳವರಾಗಿರಬೇಕು. ಇವತ್ತು ಕುಟುಂಬದಲ್ಲಿ ಏಕ ಮನಸ್ಸು ಅನ್ನೋದೇ ಇಲ್ಲ. ಪ್ರಾರ್ಥನೆ ಮಾಡೋದಕ್ಕೆ ಒತ್ತಾಯ ಪಡಿಸಬೇಕು. ಇವತ್ತು ನೀನು ಪ್ರೇಯರ್ ಮಾಡು, ಇವತ್ತು ನೀನು ಪ್ರೇಯರ್ ಮಾಡು. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಪ್ರಾರ್ಥನೆಗೆ ಕುತ್ಕೊಳ್ಳೋದಿಲ್ಲ, ಹೆಂಡತಿ ಪ್ರಾರ್ಥನೆಗೆ ಕುತ್ಕೊಳ್ಳೋದಿಲ್ಲ, ಗಂಡನು ಪ್ರಾರ್ಥನೆ ಕುತ್ಕೊಳ್ಳೋದಿಲ್ಲ. ಎಲ್ಲಾ ಸಂದರ್ಭಗಳಲ್ಲಿ ಸಂತೋಷವಾಗಿರ್ತಾರೆ. ಆದರೆ ಪ್ರಾರ್ಥನೆ ಅಂತ ಬಂದಾಗ ಎಷ್ಟು ಸ್ಪೀಡಾಗಿ ನಾವು ಹೋಗ್ತಿರ್ತೀವಿ ಅಂದ್ರೆ, ಎಷ್ಟು ಗಲಿಬಿಲಿಯಿಂದ ಕುತ್ಕೊಳ್ತೀವಿ ಅಂದ್ರೆ ಅದನ್ನು ಹೇಳೋದಕ್ಕೆ ಆಗಲ್ಲ. ಅದಕ್ಕೆ ಇವತ್ತು ನಮ್ಮ ಜೀವಿತದಲ್ಲಿ ಅದ್ಭುತಗಳು ಕಾಣುತ್ತಾ ಇಲ್ಲ, ವಿಸ್ಮಯಕಾರಿ ಸಂಗತಿಗಳು ಕಾಣುತ್ತಾ ಇಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಎಲಿಯಾಜರನ ಬಾಯಿಂದ ಮಾತು ಹೊರಡುತ್ತಿರುವಂತಹ ಸಂದರ್ಭದಲ್ಲಿ ಆತನು ಪ್ರಾರ್ಥನೆ ಮುಗಿಯುವುದಕ್ಕಿಂತ ಮೊದಲೇನೆ ದೇವಕ್ಕೆ ಸ್ತೋತ್ರವಾಗಲಿ, ಇಂಥ ವಿಸ್ಮಯಕಾರಿ ಸಂಗತಿ ಅವನ ಜೀವಿತದಲ್ಲಿ ನಡೆದದನ್ನು ಇಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಎರಡನೇದಾಗಿ ದೇವಕ್ಕೆ ಸ್ತೋತ್ರವಾಗಲಿ, ನೀತಿವಂತರ ಪ್ರಾರ್ಥನೆಯನ್ನ ದೇವರು ಅಂಗೀಕಾರ ಮಾಡಿಕೊಳ್ಳುವಂತನಾಗಿದ್ದಾನೆ.
ಮೊದಲನೇದು, ಏಕೀಭವಿಸಿ ಪ್ರಾರ್ಥನೆ ಮಾಡುವಾಗ ಪ್ರತ್ಯುತ್ತರವನ್ನು ಬೇಗನೆ ಕೊಡುವಂತನಾಗಿದ್ದಾನೆ. ನೀತಿವಂತರ ಕೂಗನ್ನ ಆತನು ಕೇಳಿ ಪ್ರಾರ್ಥನೆಯಲ್ಲಿ ಸದುತ್ತರವನ್ನು ದಯಪಾಲಿಸುವಂತನಾಗಿದ್ದಾನೆ. ಕೀರ್ತನೆ 34ನೇ ಅಧ್ಯಾಯದ 15ನೇ ವಚನವನ್ನು ನಾವು ಗಮನಿಸುವಾಗ ಅದ್ಭುತವಾದಂತಹ ವಚನ ಪ್ರೀತಿಯುಳ್ಳ ದೇವಜನರೇ, ಕೇಳಿಸಿಕೊಳ್ಳುವಂತರಾಗೋಣ. ಕೀರ್ತನೆ 34:15ನೇ ವಚನ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ. ಆಮೆನ್. ಎಷ್ಟು ಅದ್ಭುತವಾದಂತಹ ವಚನ. ನೀತಿವಂತರ ಮೊರೆಯನ್ನ ಕೇಳುವಂತ ದೇವರು, ನೀತಿವಂತರನ್ನ ಕಟಾಕ್ಷಿಸುವಂತ ದೇವರು. ಆತ್ಮೀಯ ದೇವಜನರೇ, ನೀವು ಕೇಳಬಹುದು, ಎಲಿಯಾಜರು ನೀತಿವಂತನ ಅಂತ ನೀವು ಪ್ರಶ್ನೆ ಮಾಡಬಹುದು. ನಾನು ಹೇಳ್ತೇನೆ, ಹೌದು, ಅವನು ನೀತಿವಂತನೇ. ಅವನು ನೀತಿವಂತನು ಆಗಿರುವುದಕ್ಕಾಗಿಯೇ ಅವನ ಪ್ರಾರ್ಥನೆಯನ್ನು ದೇವರು ಅಂಗೀಕಾರ ಮಾಡಿದ. ಅಬ್ರಹಾಮನು ತನ್ನ ಮಗನಾಗಿರುವಂತ ಇಸಾಕನಿಗೆ ಹೆಣ್ಣನ್ನು ನೋಡೋದಕ್ಕೋಸ್ಕರವಾಗಿ ಕಳಿಸಿಕೊಂಡಂತ ಸಂದರ್ಭದಲ್ಲಿ ಯಾವುದಾದ್ರೂ ಹೆಣ್ಣು ಮಕ್ಕಳನ್ನು ಕಳಿಸಬಹುದಿತ್ತು. ಆದರೆ ಎಲಿಯಾಜರನ್ನೇ ಯಾಕೆ ಕಳಿಸ್ತಾನೆ? ಅಬ್ರಹಾಮನ ಎದುರಿನಲ್ಲಿ ಈತನು ನೀತಿವಂತನೆಂಬುದಾಗಿ ಎಣಿಸಿದ್ದರಿಂದಲೇ ತನ್ನ ಮಗನ ವಿಷಯದಲ್ಲಿ ಇವನೇ ನಂಬಿಗಸ್ತನು ಎಂಬುದಾಗಿ ಆತನನ್ನ ಹೆಣ್ಣನ್ನು ನೋಡೋದಕ್ಕೆ ಕಳಿಸ್ತಾನೆ. ಎಷ್ಟು ನೀತಿವಂತನು, ಎಷ್ಟು ನಂಬಿಗಸ್ತನು ಎಂಬುದಾಗಿ ನೆನೆಸುವಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡುತ್ತೇವೆ, ಪಾಪ ಎಷ್ಟು ಕ್ರೂರತ್ವವನ್ನು ಮೆರೀತಾ ಇದೆ ಎಂಬುದಾಗಿ ನೆನೆಸುವಾಗ ಹುಬ್ಬಳ್ಳಿನಲ್ಲಿ ಕೇವಲ 3 ವರ್ಷದ ಒಂದು ಹೆಣ್ಣು ಮಗುವನ್ನ ಎಷ್ಟು ಕ್ರೂರವಾಗಿ ಹಿಂಸೆ ಮಾಡಿ ಆ ಸಂಗತಿಗಳನ್ನು ಹೇಳೋದಕ್ಕೆ ಅಸಹ್ಯ. ಅಂತ ಪಾಪದ ಲೋಕದಲ್ಲಿ ಇವತ್ತು ನಾವು ಬದುಕುತ್ತಾ ಇದ್ದೇವೆ. ಆದರೆ ಎಲಿಯಾಜರನ ಮೇಲೆ ಅಷ್ಟು ನಂಬಿಕೆ ಅಬ್ರಹಾಮನಿಗೆ ಬರೋದಕ್ಕೆ ಕಾರಣ, ಎಲಿಯಾಜರನ ಕುರಿತು ಅಬ್ರಹಾಮನು ಇನ್ನೊಂದು ಕಡೆ ಮಾತನಾಡುತ್ತಾನೆ. ಆತನಿಗೆ ಮಕ್ಕಳು ಆಗದೇ ಇರುವಂತಹ ಸಂದರ್ಭದಲ್ಲಿ ಸಮೃದ್ಧ ಭರಿತವಾದಂತ ಆಸ್ತಿ, ಅಂತಸ್ತು, ಐಶ್ವರ್ಯ ಇರುವಾಗ ದೇವರ ಬಳಿನಲ್ಲಿ ಹೀಗೆ ಹೇಳುತ್ತಾನೆ, ಅಯ್ಯ ದೇವಾ, ಇಷ್ಟೊಂದು ಆಸ್ತಿ, ಅಂತಸ್ತು, ಐಶ್ವರ್ಯ ಇರುವುದಾದರೂ ಇದರಿಂದ ನನಗೇನು ಲಾಭ? ಇದು ಎಲ್ಲ ದಮಸ್ಕಾದ ಎಲಿಯಾಜರನ ಪಾಲಾಗ್ತದಲ್ಲ ಎಂಬುದಾಗಿ ಹೇಳಿ ಎಲಿಯಾಜರನ ಕುರಿತು ದೇವರ ಹತ್ರ ಹೇಳ್ತಾನೆ. ಗಮನಿಸ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವಜನರೇ? ಆಗಲೇ ಎಲಿಯಾಜರನ ಕುರಿತು ಆತನ ಪ್ರೀತಿ, ಆತನ ನಿಯತ್ತು, ಆತನ ನಂಬಿಕೆ ಕುರಿತು ಅಬ್ರಹಾಮನು ಅಲ್ಲಿ ಮಾತನಾಡುತ್ತಾ ಇದ್ದಾನೆ. ದೇವರ ಸನ್ನಿಧಾನದಲ್ಲಿ ಬೈಬಲ್ ಹೇಳ್ತದೆ, ನೀತಿವಂತರನ್ನ ಕಟಾಕ್ಷಿಸಿ ನೀತಿವಂತರ ಮೊರೆಯನ್ನ ಕೇಳುವಂತ ದೇವರು. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಬೇಗನೆ ಸಿಗಬೇಕಂದ್ರೆ ನಿಮ್ಮಲ್ಲಿರುವಂಥ ಎಲ್ಲ ಅನೀತಿ, ಅಕ್ರಮ, ಪಾಪದ ಸಂಗತಿಗಳನ್ನು ದೂರ ಮಾಡಿ ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ನೀತಿವಂತರಾಗಿದ್ದುಕೊಂಡು ಇದು ತಪ್ಪು, ಇದು ಒಳ್ಳೆಯದಲ್ಲ, ಇದು ಕೆಟ್ಟದು ಎಂಬುದಾಗಿ ಅರ್ಥ ಮಾಡಿಕೊಂಡು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡುವಂಥ ಪ್ರತಿಯೊಬ್ಬರು ನೀತಿವಂತರೇ. ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರು ಪ್ರತಿಯೊಬ್ಬರು ನೀತಿವಂತರೇ. ಆ ನೀತಿವಂತರ ಮೊರೆಯನ್ನ ಆತನು ಎಂದಿಗೂ ಅಲಕ್ಷ್ಯ ಮಾಡೋದಿಲ್ಲ. ಮೊದಲನೇದಾಗಿ ಏಕೀಭವಿಸಿ ನಾನು ಪ್ರಾರ್ಥನೆ ಮಾಡಬೇಕು ನಾವು. ಎರಡನೇದಾಗಿ ನೀತಿವಂತರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮೂರನೇ ಒಂದು ಸಂಗತಿ ಏನು ಗೊತ್ತಾ? ದೇವರಿಗೆ ಸ್ತೋತ್ರ. ನಾವು ಏನು ಪ್ರಾರ್ಥನೆ ಮಾಡಿದ್ದೇವೋ, ಏನನ್ನ ನಾವು ಬೇಡಿದ್ದೇವೋ ಅದನ್ನ ಹೊಂದಿದ್ದೇವೆ ಎಂಬುದಾಗಿ ನಂಬುವುದೇ ಒಂದು ದೊಡ್ಡದಾದಂಥ ಪ್ರಾರ್ಥನೆಯಲ್ಲಿ ದಿಗ್ವಿಜಯವನ್ನು ಕೊಡುವಂಥ ಸಂಗತಿ ಆಗಿರುವಂಥದ್ದಾಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಪ್ರಾರ್ಥಿಸ್ತೇವೆ, ಅದನ್ನು ಮರೆತು ಬಿಡುತ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ಪ್ರಾರ್ಥಿಸುವಂಥ ವೇಳೆಯಲ್ಲಿ ನಮಗೆ ನಂಬಿಕೆನೇ ಇರಲ್ಲ. ನಾವು ಬೇಡಿದ್ದು ನಮಗೆ ಗೊತ್ತಾಗಿರೋದಿಲ್ಲ. ಅಂದರೆ ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಆ ಸಂಗತಿ ಬರೆಯಲ್ಪಟ್ಟಿದೆ. ಆದರೆ ಮತ್ತಾಯನ ಸುವಾರ್ತೆಯಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಯೇಸು ಸ್ವಾಮಿನೇ ಸ್ವತಃ ಹೇಳ್ತಾ ಇದ್ದಾನೆ. 21ನೇ ಅಧ್ಯಾಯದ 22ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 22ನೇ ವಚನ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಂಡಿರೋ ಎಲ್ಲವನ್ನು ಹೊಂದುವಿರಿ ಎಂಬುದಾಗಿ ಅಂದನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಗಮನಿಸ್ತಾ ಇದ್ದೀರಾ? ಎಚ್ಚರವಾಗಿ ಕೇಳಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪ್ರಾರ್ಥನೆಗಳಲ್ಲಿ ನಂಬಿಕೆ ಇಲ್ಲದಂಥ ಪ್ರಾರ್ಥನೆ ಅದು ವ್ಯರ್ಥವಾಗಿರುವಂಥದ್ದಾಗಿದೆ.
ನೀನು ಯಾವ ಸಂಗತಿಗಳನ್ನು ಪ್ರಾರ್ಥನೆ ಮಾಡಿದರೂ ಸಹ ನೀನು ನಂಬಬೇಕು, ಖಂಡಿತವಾಗಿಯೂ ನನ್ನ ದೇವರು ಇದನ್ನು ಅನುಗ್ರಹಿಸುತ್ತಾನೆ. ಖಂಡಿತವಾಗಿ ದೇವರು ನನ್ನ ಮೊರೆಯನ್ನು ಆತನು ಲಾಲಿಸುತ್ತಾನೆ. ಖಂಡಿತವಾಗಿ ಈ ಪ್ರಾರ್ಥನೆಗಳಿಗೆ ನಾನು ಸದುತ್ತರವನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ. ಎಷ್ಟೋ ಜನರ ಜೀವಿತದಲ್ಲಿ ಆ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗುತ್ತಾ ಇಲ್ಲ. ಅದಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ಮೂರನೇ ಒಂದು ಸಂಗತಿ, ದೇವರ ಮಕ್ಕಳೇ, ನೀವು ಏನು ಬೇಡಿಕೊಂಡ್ರೂ ಸರಿ, ಅದನ್ನ ನಾನು ಹೊಂದಿದ್ದೇನೆ ಎಂಬುದಾಗಿ ನೀವು ನಂಬುವುದಾದರೆ ಖಂಡಿತವಾಗಿಯೂ ಅದನ್ನ ದೇವರು ಒಳ್ಳೆಯದಾಗಿರುವುದಾದರೆ ಅದನ್ನು ಪ್ರತ್ಯೇಕವಾಗಿ ನಿನಗೆ ಅದನ್ನು ಕೊಡುವಂತನಾಗಿದ್ದಾನೆ. ನಾಲ್ಕನೇದಾಗಿ, ಕೊನೆಯದಾಗಿ ಪ್ರೀತಿಯುಳ್ಳ ದೇವಶನರೇ, ನಿಮ್ಮ ಪ್ರಾರ್ಥನೆಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಇದುವರೆಗೆ ಏಕೀಭವಿಸಿ ನೀವು ಪ್ರಾರ್ಥನೆ ಮಾಡಿರಬಹುದು, ನೀತಿವಂತರಾಗಿ ನೀವು ಪ್ರಾರ್ಥನೆ ಮಾಡಿರಬಹುದು, ನಂಬಿಕೊಂಡು ಪ್ರಾರ್ಥನೆ ಮಾಡಿರಬಹುದು. ಆದರೆ ನಾಲ್ಕನೇ ಪ್ರಾಮುಖ್ಯವಾದಂಥ ಸಂಗತಿಯನ್ನು ಗೊತ್ತಾ? ಮಾಡಿದಂಥ ಪ್ರಾರ್ಥನೆಗಳಿಗೆ ಪ್ರತಿಯೊಂದನ್ನು ಸಹ ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಹೇಳಬೇಕು. ಏನು ಹೇಳಬೇಕು? ಸ್ತೋತ್ರ ಹೇಳಬೇಕು. ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ, ನಿಲ್ಲಿಸಿಬಿಡ್ತೇವೆ. ನೀವು ನನ್ನ ಪ್ರಾರ್ಥನೆಗಳಲ್ಲಿ ನೀವು ಕೇಳ್ತಾ ಇರ್ತೀರಿ, ಇದನ್ನ ದೇವರೇ ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ, ಇದನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇದನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ, ಸೌಖ್ಯವನ್ನು ಬಿಡುಗಡೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಅದೇ ನನ್ನ ಪ್ರಾರ್ಥನೆಯ ಕೊನೆಯ ನಂಬಿಕೆಯ ಮಾತುಗಳಾಗಿರ್ತವೆ. ಯಾಕೆಂದರೆ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ದೇವನಾಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನ ನನ್ನ ಬರೀ ಬಾಯಿ ಮಾತಿನಿಂದ ಹೇಳ್ತಾ ಇಲ್ಲ, ಕರ್ತನ ವಾಕ್ಯದಲ್ಲಿ ದೇವರು ತಾನೇ ಇದನ್ನ ಸ್ಪಷ್ಟಪಡಿಸ್ತಾನೆ. ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಂಡಿದ್ದೀರೋ ಅದನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ದೇವನಾಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದೇ ಆದಿಕಾಂಡ 24ನೇ ಅಧ್ಯಾಯ 27ನೇ ವಚನದಲ್ಲಿ ಅಲ್ಲಿ ಎಲಿಯಾಜರನ ಪ್ರಾರ್ಥನೆಯನ್ನ ದೇವರು ಉತ್ತರ ಕೊಟ್ಟ ನಂತರ ದೇವರು ನೋಡ್ರಿ ಎಲಿಯಾಜರನು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಎಂಬುದಾಗಿ. ಸ್ತೋತ್ರಂ. 27ನೇ ವಚನ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ, ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ಕರಕೊಂಡು ಬಂದಿದ್ದಾನೆ ಎಂದನು. ಹಲ್ಲೆಲೂಯ. ನೋಡ್ರಿ, ನನ್ನ ದಣಿಯ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳ್ತಾನೆ. ನನ್ನ ನೀಟಾಗಿ ಕರ್ಕೊಂಡು ಬಂದನು, ನನ್ನ ಮೊರೆಯನ್ನ ಆತನು ಅಂಗೀಕಾರ ಮಾಡಿಕೊಂಡನು, ನನಗೆ ಸದುತ್ತರವನ್ನ ದಯಪಾಲಿಸಿದನು. ನನ್ನ ದಣಿಯ ದೇವರಿಗೆ ಸ್ತೋತ್ರ ಎಂಬುದಾಗಿ ಆತನು ಹೇಳ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆಯಲ್ಲಿ ಈ 4 ಸಂಗತಿಗಳು ಇರಬೇಕು. ಈ 4 ಸಂಗತಿಗಳು ಕಾಣಬೇಕು. ಮೊದಲನೇದು, ಏಕೀಭವಿಸಿ ಪ್ರಾರ್ಥನೆ ಮಾಡಬೇಕು, ನೀತಿವಂತಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಮೂರನೇ ಒಂದು ಸಂಗತಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದನ್ನು ಹೊಂದಿದ್ದೇವೆ ಎಂಬುದಾಗಿ ನಂಬಬೇಕು. ಪ್ರಾರ್ಥನೆ ಅಂಚಿದ ವೇಳೆಯಲ್ಲಿ ದೇವರೇ, ನೀನು ಇದನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಇದನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯೊಡನೆ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮುಗಿಸಬೇಕು. ಅದಕ್ಕಾಗಿಯೇ ಮತ್ತೊಂದು ಆವರ್ತಿ ಯೆಶಾಯ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 24ನೇ ವಚನ ನಮ್ಮ ಕಣ್ಣು ಮುಂದೆ ಮತ್ತೊಂದು ಆವರ್ತಿ ನಾವು ಅದನ್ನು ತೆರೆದು ನೋಡುವಂತರಾಗೋಣ, ಅದನ್ನು ಕೇಳಿಸಿಕೊಳ್ಳುವಂತರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. 65ನೇ ಅಧ್ಯಾಯದ 24ನೇ ವಚನ, ಆಗ ಅವರು, ನೋಡಿ ದೇವರ ವಾಕ್ಯ ಹೇಳ್ತದೆ, ಆಗ ಅವರು ಅಂದರೆ ಆ ಅವರು ಎನ್ನುವಂತ ಸ್ಥಳದಲ್ಲಿ ನಿಮ್ಮ ಹೆಸರುಗಳನ್ನ ಬರೆಯಿರಿ, ನಿಮ್ಮ ಕುಟುಂಬಗಳ ಹೆಸರನ್ನ ಬರೆಯಿರಿ. ನಾನು ಬೇಡುವುದರ ಒಳಗೆ ವೆಂಕಟೇಶ್ ಎನ್ನುವಂತ ನಾನು ಬೇಡುವುದರ ಒಳಗೆ ಸದುತ್ತರವನ್ನ ದಯಪಾಲಿಸುತ್ತಾನೆ. ನಾನು ಮಾತನಾಡುತ್ತಿರುವಾಗಲೇ ವೆಂಕಟೇಶ್ ಆಗಿರುವಂತ ನಾನು ಹೇಳುತ್ತಿರುವಾಗಲೇ, ಮಾತನಾಡುತ್ತಿರುವಾಗಲೇ ನನ್ನ ದೇವರು ಕೇಳುತ್ತಾನೆ ಎನ್ನುವಂತ ಒಂದು ದೃಢ ಸಂಕಲ್ಪ ನಮ್ಮ ಒಳಗಡೆ ಇರಬೇಕು.
ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಇವತ್ತು ದಿವ್ಯವಾದಂಥ ಆ ವಾಗ್ದಾನದ ಬೆಳಕಿನಲ್ಲಿ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಇವತ್ತು ನಿನ್ನ ಕುಟುಂಬದಲ್ಲಿ ಆತ್ಮಿಕತೆ ಬೆಳಕಿನಲ್ಲಿ ಯಾವ ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಇದೆಯೋ, ಈ 4 ಅಂಶದ ಒಳಗಡೆ ನೀನು ತಲ್ಲೀನನಾಗಿ ಈ 4 ಅಂಶಗಳನ್ನ ಅಳವಡಿಸಿಕೊಂಡು ದೇವರು ಕೊಟ್ಟಿರುವಂತಹ ಯೆಶಾಯ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 24ನೇ ವಚನವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನೀನು ಪ್ರಾರ್ಥನೆ ಮಾಡು. ದೇವರ ಸೇವಕನಾಗಿದ್ದುಕೊಂಡು ಕೈಗಳನ್ನೆತ್ತಿ ನಾನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಇದುವರೆಗೆ ಕಾಣದೇ ಇರುವಂತಹ ಅದ್ಭುತಗಳು ಇವತ್ತು ನೀವು ಪ್ರಾರ್ಥನೆ ಮಾಡುವಾಗ ಅದನ್ನು ಹೊಂದಿಕೊಳ್ಳುವ ಹಾಗೆ ದೇವರು ಅನುಗ್ರಹಿಸಲಿ. ಯೇಸುವಿನ ನಾಮದಲ್ಲಿ ನೀವು ನಿರೀಕ್ಷಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತಿಶಯವಾದ ಸಂಗತಿಗಳು ನಸರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯಲಿ. ನಿಮ್ಮ ಮಕ್ಕಳ ವಿವಾಹದ ಸಂಗತಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಂಗತಿ, ನೀವು ಮಾಡುವಂತಹ ಬಿಸಿನೆಸ್ಸಿನ ಸಂಗತಿ, ನಿಮ್ಮ ವ್ಯವಸಾಯದ ಸಂಗತಿಗಳಲ್ಲಿ ದೇವರು ಇನ್ನು ಅತ್ಯುನ್ನತವಾದಂಥ ಬಾಗಿಲುಗಳನ್ನು ತೆರೆದು ನೀವು ಬೇಡುವುದಕ್ಕಿಂತಲೂ ಮಾತನಾಡುವುದಕ್ಕಿಂತಲೂ ದೇವರ ಸನ್ನಿಧಾನದಲ್ಲಿ ಅದಕ್ಕಿಂತ ಮೊದಲೇ ನಿಮ್ಮ ಪ್ರಾರ್ಥನೆಗಳಿಗೆ ಪ್ರತ್ಯುತ್ತರವನ್ನು ದೇವರು ಅನುಗ್ರಹಿಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾಗಿರುವಂತಹ ನನ್ನ ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂತಹ ನಾಮದಲ್ಲಿ ಅಪ್ಪ, ಈ ದಿವ್ಯ ವಾಗ್ದಾನದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನನಗೆ ಸ್ತೋತ್ರ. ಯಾರ್ಯಾರು ಈ ಸಂದೇಶವನ್ನು ಕೇಳ್ತಾ ಇದ್ದಾರೋ ಅವರಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡುವಂತ ಏಕ ಮನಸ್ಸನ್ನ, ನೀತಿವಂತಿಕೆಯಿಂದ ಪ್ರಾರ್ಥನೆ ಮಾಡುವಂತ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂತ, ಸ್ತೋತ್ರಗಳನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡುವಂತ ಕಾರ್ಯಗಳೊಟ್ಟಿಗೆ ಮಾಡುವಾಗ ದೇವ ಕರ್ತನೆ ಸ್ವಾಮಿ, ಇವರು ಮಾತನಾಡುವುದಕ್ಕಿಂತ ಮೊದಲೇನೆ, ಇವರು ಬೇಡುವುದಕ್ಕಿಂತ ಮೊದಲೇನೆ ದೇವರ ಕರ್ತನ ಅವರ ಚಿತ್ತದಲ್ಲಿ ಅದ್ಭುತಗಳು ನಡೆಯಲಿ, ವಿಸ್ಮಯಕಾರಿ ಸಂಗತಿಗಳು ನಡೆಯಲಿ, ಬಿಡುಗಡೆಗಳು ನಡೆಯಲಿ. ಕುಟುಂಬದಲ್ಲಿ ಇದುವರೆಗೆ ಕಾಣದೇ ಇರುವಂತ ಅತಿಶಯವಾದಂತ ಕರ್ತನೆ ಸ್ವಾಮಿ ದೇವರ ಕಾರ್ಯಗಳು ಇವರು ಕಣ್ಣಾರೆ ಕಂಡು ದೇವರ ಕರ್ತ ನಿಮ್ಮ ನಾಮವನ್ನು ಘನಪಡಿಸುವಂತ ನೀನು ಸಹಾಯ ಮಾಡು. ಇವರ ಮಕ್ಕಳ ವಿವಾಹದಲ್ಲಿ, ಇವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಇವರ ಪ್ರಯಾಣದಲ್ಲಿ, ಇವರ ಬಿಸಿನೆಸ್ನಲ್ಲಿ ನೀನು ಜೊತೆಗಾರನಾಗಿದ್ದುಕೊಂಡು ನಿನ್ನ ಮಕ್ಕಳನ್ನ ಕರ್ತನೆ ದೃಢಪಡಿಸಿ ನೀನು ನಡೆಸುವಂತ ನಾವು ಪ್ರತ್ಯೇಕವಾಗಿ ದೇವಾರಿನ ಸನ್ನಿಧಾನದಲ್ಲಿ ನಡೆಯುವಂತಹ ಭಾನುವಾರದ ಆರಾಧನೆಗಳನ್ನು ಆಶೀರ್ವಾದ ಮಾಡು. 6 ಮತ್ತು 7ನೇ ತಾರೀಕು ನಡೆಯುವಂಥ ಫಾಸ್ಟಿಂಗ್ ಪ್ರೇಯರ್ ಅನ್ನ ಆಶೀರ್ವಾದ ಮಾಡಪ್ಪ. ದೇವರೇ ಕರ್ತನೆ, ವಿಶೇಷವಾದಂಥ ನಿನ್ನ ಕೃಪಾ ಹಸ್ತ ದೇವರೇ, ಇವತ್ತು ಕಾಣಿಕೆಯನ್ನ ಸಮರ್ಪಣೆ ಮಾಡಿದಂಥ ಹುಲಿಕುಂಟೆ ಗಂಗಮ್ಮ, ದೇವರೇ ಕರ್ತನೆ ಶ್ರೀದೇವಿ, ಬಾಗಲಕೋಟೆ, ದೇವರೇ ಈ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು. ಅವರೆಲ್ಲ ದೇವರೇ ಕಾರ್ಯಗಳು ಸಫಲಪಡಿಸು ರಾಜ. ನಿನ್ನ ಸನ್ನಿಧಿ ಸೇವೆಯಲ್ಲಿ ಕಾಣಿಕೆಯನ್ನು ಸಮರ್ಪಣೆ ಮಾಡುವಾಗ ದೇವರೇ ಕರ್ತನ ಪ್ರತಿಫಲ ಅವರಿಗೆ ಉಂಟಾಗಲಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.